ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನಮ್ಮ ಊರು, ನಮ್ಮ ಬೆಟ್ಟ, ನಮ್ಮ ಊರು, ನಮ್ಮ ಬೆಟ್ಟ. ಬೇಕೇ ಬೇಕು, ಬೇಕೇ ಬೇಕು. ಬೆಳೆದಿನ ಜೊತೆ ಶಾಮೀನಾಗಿರುವ ಅಧಿಕಾರಿಗಳಿಗೆ ಏನು ಧಿಕ್ಕಾರ, ಅವರ ಬೂಟು ನಿಕ್ಕುತ್ತಿರುವ ಅಧಿಕಾರಿಗಳಿಗೆ ಏನು ಧಿಕ್ಕಾರ, ಜಲ್ಲಿಕೇಶ್ವರ ಮಾಲೀಕರ ಅಟ್ಟಹಾಸಕ್ಕೆ ಏನು ಧಿಕ್ಕಾರ, ಅವರ ದುರಂಕಾರಕ್ಕೆ ಏನು ಧಿಕ್ಕಾರ, ಅವರ ಉದ್ದಟತನಕ್ಕೆ ಏನು ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರೈತರ ಹೋರಾಟವನ್ನು ಕಡೆಗಣಿಸುತ್ತಿರುವ ಅಧಿಕಾರಿಗಳಿಗೆ ಏನು ಧಿಕ್ಕಾರ, ರೈತರನ್ನು ಒಕ್ಕಲೆಬ್ಬಿಸಿರುವ ಜಿಲ್ಲಾಡಳಿತ ಕೇಳಿ ಧಿಕ್ಕಾರ, ತಾಲೂಕು ಆಡಳಿತ ಕೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರಕ್ತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಜೈ ಜವಾನ್, ಜೈ ಜವಾನ್. ಸರ್, ಏನಂದ್ರೆ ಇವತ್ತು ಹೋರಾಟ ಯಾವ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಇದಕ್ಕಿಂತ ಮುಂಚೆನೂ ನಾವು ಹಲವಾರು ಬಾರಿ ಹೋರಾಟ ಮಾಡ್ಕೊಂಡ ಬಂದಿದ್ದೀವಿ ಸರ್. ಬೇರೆ ಕೋಲಾರ ತಾಲೂಕು ಬೇಂಗಲ್ಲೂರಲ್ಲಿ ಮೇಡಿಯಾಳ ಘಟಕದಲ್ಲಿ ಮೊದಲು ಸೊನ್ನೇಗೌಡರಿಗೆ ಜಿಲ್ಲೆಗೆ ಸೇರ್ಕೊಟ್ರು, ಸರ್ವೆ ನಂಬರ್ 24ರಲ್ಲಿ. ಅದರಿಂದನೇ ಬಹಳ ತೊಂದರೆ ಆಗ್ತದಂತ ಆವತ್ತು ದಿನಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಈಗೇನ್ ಮಾಡಿದ್ರೆ ಮತ್ತೆ ನಾಗನಾಳ ಸೋಮಶೇಖರ್ ಅವರಿಗೆ ಮತ್ತೆ ಸರ್ವೆ ನಂಬರು, ನಾಗನಾಳ ಸರ್ವೆ ನಂಬರು 42ರಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಬಿಟ್ಟು, ಮಾನ್ಯ ಇವರು ಗ್ರಾಮ ವಾಸ್ತವ್ಯಕ್ಕೆ ಬಂದಿದ್ರು ವೆಂಕಟರಾಜ್ ಅಂತ. ಅವ್ರು ಬಂದಾಗ ನಾವು ಅವ್ರು ಹೇಳಿ ನಮ್ಮ ಕಷ್ಟನಲ್ಲಿ ಹೇಳಿದ್ರೆ ಆದ್ರೂ ನಾವು ಹೋಗ್ಬೇಕಾದ್ರೆ ಅವ್ರ ಅಪ್ರೂವಲ್ ಮಾಡ್ಕೊಟ್ಟು ಹೋಗ್ಬಿಟ್ರು. ಈಗ ಅವ್ರು ಈ 2 ಜಿಲ್ಲೆ ಹೆಸರಿನಿಂದ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ನಮ್ಮ ಮೇರಾಳ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಹೈನುಗಾರಿಕೆ ಮತ್ತೆ ರೇಷ್ಮೆನ ನಂಬ್ಕೊಂಡಿದ್ದೀವಿ. ಈಗ ಎಲ್ಲ ಯುವಕರು, ಯಾಕಂದ್ರೆ ಎಲ್ಲ ಓದೋರ್ಗೆಲ್ಲ ಯಾವುದೇ ಗೌರ್ಮೆಂಟ್ ಸಿಗ್ತಾ ಇಲ್ಲ, ಅದೆಲ್ಲ ಗೊತ್ತೈತೆ. ಹಂಗಂತ ನಾವು ಹೋಗಿ ಯಾವುದೇ ಜಿಲ್ಲಾಡಳಿತಕ್ಕೆ ನಾವು ಪರಿಹಾರನೂ ಕೇಳ್ತಲ್ಲ, ಸರ್ಕಾರ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳ್ತಲ್ಲ. ರೈತರು ಯಾವತ್ತೂ ಹೋಗಿ ಅವ್ರ ಪರಿಹಾರ ಕೇಳಿಲ್ಲ. ಆದ್ರೆ ರೈತರು ನೆಮ್ಮದಿಯಾಗಿ ಬದುಕಕ್ಕೂ ಬಿಡ್ತಲ್ವೇ ಜಿಲ್ಲಾಡಳಿತ. ಯಾಕಂದ್ರೆ ಈಗ ಇವರು ಇಕೋ ಬ್ಲಾಸ್ಟ್ ನಿಂದ ಮನೆಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಅದ್ರ ಬರೋ ಇದು ಧೂಳು ಬಂದೆಲ್ಲ ಇಪ್ಪನೇರಳು ಸೊಪ್ಪಲ್ಲಿ ಬೀಳ್ತಾ ಇದೆ. ಮತ್ತೆ ಹಸುಗಳೇನು ಮೇಯ್ತವೆ, ನೀವು ನೋಡ್ಬೋದಲ್ಲಿ. ಮತ್ತೆ ಲಾಸ್ಟ್ ನಲ್ಲಿ ಎಲ್ಲ ಅದು ಡ್ರೆಸ್ಟ್ ಬಂದು ಅದೇ ಸ್ಲೇರಿ ಅಂತ ಬರ್ತದಲ್ಲ, ಅದ್ರಾಗ ಮತ್ತೆ ಅದರಲ್ಲಿ ಬ್ಲಾಸ್ಟ್ ಮಾಡೋದಾಗೆಲ್ಲ ಕೆಮಿಕಲ್ ಬಳಸ್ತಾರೆ. ಆ ಧೂಳೆಲ್ಲ ಬಿದ್ಬಿಟ್ಟು ನಮ್ಮೂರಲ್ಲಿ ಮ್ಯಾಕ್ಸಿಮಮ್ 1 ತಿಂಗಳಿಗೆ 2 ಹಸು 3 ಹಸು ಸಾಯ್ತಾ ಬರ್ತಾ ಇದೆ. 1 ಹಸು ಬಂದು 1 ಲಕ್ಷ. ಕೆಲವರು ಬುದ್ಧಿವಂತರು ಇನ್ಸೂರೆನ್ಸ್ ಮಾಡಿರ್ತಾರೆ, ಕೆಲವರು ಯಾರೋ ನಮ್ಮಂತ ದಡ್ಡರು ಇನ್ಸೂರೆನ್ಸ್ ಮಾಡಿರಲ್ಲ. ಅವ್ರು ಏನ್ ಮಾಡ್ಬೇಕು? ಅವ್ರ ಜೀವನಕ್ಕೆ ಹಾಲು ಮತ್ತೆ ರೇಷ್ಮೆನೆ ನಂಬ್ಕೊಂಡಿದ್ದಾರೆ, ಮತ್ತೆ ವ್ಯವಸಾಯ ತೋಟಗಾರಿಕೆ ನಂಬ್ಕೊಂಡಿದ್ದಾರೆ. ಇವರಿಗೆ ಎಷ್ಟೇ ಹೇಳಿದ್ರು ಅಧಿಕಾರಿಗಳು ಬಂದಿದ್ದಾರೆ, ಅಧಿಕಾರಿಗಳು ಬಂದು ಎಲ್ಲ ರೈತ ಪರನೂ ಇದು ಕೊಟ್ಟಿದ್ದಾರೆ. ಈಗ ರೈತರ ಪರ ಕೊಟ್ಟಿರು ಮತ್ತೆ ಆ 2 ಜಲ್ಲಿಕೇಶ್ವರ ಜೊತೆಯಲ್ಲಿ ಈಗ ಮತ್ತೆ ಇಡೀ ಬೆಟ್ಟನೇ ಮಾರಿಬಿಟ್ಟಿದ್ದಾರೆ. ತಹಸೀಲ್ದಾರ್ಗಳು ಮತ್ತೆ ನಮ್ಮ AC ಸಾಹೇಬ್ರೆಲ್ಲ ಸೇರ್ಬಿಟ್ಟು ಎಲ್ಲ ಎಷ್ಟೊತ್ತು ಬರ್ತಾರೆ? ಎಲ್ಲ 6 ಗಂಟೆ 6:30 ಬರ್ತಾರೆ ಸ್ಪಾಟ್ ಮಾತಾಡ. ಯಾಕಂದ್ರೆ ಯಾರು ರೈತರೆಲ್ಲ ಮನೆ ಸೇರ್ಕೊಂಡಿರ್ಬೇಕು, ಹಾಲು ಕರೆಯೋದು ಅದು ಇದು ಹೋದಾಗ ಬರೋದು ಸ್ಪಾಟ್ ಮಾತಾಡ ಮಾಡ್ಕೊಂಬಂದು ಯಾರೇ, ಯಾಕಂದ್ರೆ ಅಲ್ಲಿ ಯಾರು ತಕರಾರು ಮಾಡಲ್ವಾ, ಅವರು NOC ಕೊಟ್ಬಿಡೋದು. ತಹಸೀಲ್ದಾರ್ ಬರ್ತಾನೆ, AC ಅವ್ರು ಕಳಿಸ್ತಾರೆ, AC ಅವರು ಅದನ್ನ ಒಂದ್ಸರಿ ಸ್ಪಾಟ್ ಮಾತಾಡ ಮಾಡಿ DC ಅವ್ರು ಕಳಿಸ್ತಾರೆ. DC ಅವ್ರು ಬಂದು ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಆದ್ರೂ ರೈತರ ಕಷ್ಟನ ಸ್ಪರ್ಸ್ತಾ ಇಲ್ಲ ಜಿಲ್ಲಾಡಳಿತ ಅಂತ ಈ ಸಂದರ್ಭದಲ್ಲ ಕಷ್ಟ ಬರ್ತೀನಿ. ಈಗ ADC ಅವರು ಮಧ್ಯಾಹ್ನನೇ ನಾನು ಮನವಿ ತಗೊಂತೀನಿ. ಇದಕ್ಕಿಂತ ಮುಂಚೆನೂ ADC ಅವ್ರು ಕೊಟ್ಟಿದ್ವಿ. ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ನೋಡಿ. ಇವತ್ತು ನಾವು ಇಷ್ಟೊತ್ತಾಗಿದೆ, ನಾವು ಮೇಡ್ಯಾಳ ಗ್ರಾಮದಿಂದ ಇಲ್ಲಿ ತನಕ ನಡ್ಕೊಂಡ್ಬಂದು 20 ಕಿಲೋಮೀಟರ್ ಆಗುತ್ತೆ. 20 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಾರೆ. ಏನೋ ಹೆಣ್ಣು ಮಕ್ಕಳು, ವಯಸ್ಸಾದವರು ಎಲ್ಲರೂ ಬಂದು ನಡ್ಕೊಂಡ್ ಬಂದಿದ್ದಾರೆ. ರೈತರು, ದನಕರುಗಳು ಸಹಿತ ಬಂದಿದ್ದೀವಿ, ಜಾನುವಾರುಗಳು ಸಹಿತ ಬಂದಿದ್ದೀವಿ. ಆದ್ರೆ ಇವತ್ತು ಮೊದಲೇ ನಾವು DC ಸಾಹೇಬ್ರಿಗೆ ಪಾಂಪ್ಲೆಟ್ ಕೊಟ್ಟು ಹೋಗಿದ್ದು, ನಾವು ಇಂಥ ದಿನ ಹೋರಾಟ ಮಾಡ್ತೀವಿ ಅಂತ. ಅಂದ್ರೆ ಜಿಲ್ಲಾಡಳಿತ ರೈತರ ಕಷ್ಟಗಳಿಗೆ ಮತ್ತೆ ಮೇಡ್ಯಾಳ ಗ್ರಾಮಸ್ಥರಿಗೆ ಯಾವುದೇ ತರ ಸ್ಪಂದಿಸ್ತಾ ಇಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾ ಗಣಿ ದನಗಳಿಗೆ ಅನುಕೂಲ ಆಗುವಂತ ವರದಿ ಕೊಟ್ಟಿದ್ದಾರೆ. ಸೆಕ್ರೆಟರಿಗಳಾಗ್ಬೋದು, ಹಾರೈಗಳಾಗ್ಬೋದು, ಉಪತಹಸೀಲ್ದಾರ್ಗಳಾಗ್ಬೋದು, ಇವರೆಲ್ಲ ಒಂದು ಚೈನ್ ಲಿಂಕ್ ಐತೆ. ನೀವ್ ಎಷ್ಟನ ಬಡ್ಕೊಂಡು ಸಾಯಿರಿ, ಎಲ್ಲನ ಸಾಯಿರಿ, ನಿಮ್ ಸೀಮಸುಗಳನ್ನ ಹಾಳಾಗೋಗ್ಲಿ, ನಿಮ್ ಎತ್ತುಗಳನ್ನ ಸಾಯಲಿ, ನಿಮ್ ಜೀವನ ನರಕ ಆಗ್ಲಿ. ಇವ್ರು ಮಾಡೋ ಕೆಲಸ ಏನಾಗ್ಬಿಟ್ಟದೆ ಅಂದ್ರೆ ನಾವು ಒಕ್ಕಲೆ ಅಂದ್ರೆ ಬೇರೆ ಕಡೆ ಹೋಗ್ಬೇಕು. ಬೇರೆ ಕಡೆ ಅಂದ್ರೆ ನಾವು ಸಿದ್ಧವಂತರಲ್ಲ, ಇರೋ ರೈತರಿದ್ದೀವಿ. ನಮ್ಮ ತಂದೆ ನಮ್ಮ ತಾತ ಮುತ್ತಾತ ಏನು ಮನೆ ಕಟ್ಕೊಂಡು ಅದರಲ್ಲೇ ಬದುಕ್ಬೇಕು. ನಾವು ಏನೋ ನಾವು ಸಿದ್ಧವಂತರಾಗಿದ್ರೆ ಆರ್ಥಿಕವಾಗಿ ಚೆನ್ನಾಗಿದೆ, ನಾವೆಲ್ಲ ಬೇರೆ ಕಡೆ ಹೋಗ್ಬೋದು.
ಈ ತರ ಪರಿಸ್ಥಿತಿ ಬಂದಿದೆ ಸರ್. ಅದಕ್ಕೋಸ್ಕರ ನಮ್ಮ ವಿಧಿ ಇಲ್ಲ ಅನೇಕ ಕಾಲ್ನಡಿಗೆ ಜಪ ಮಾಡ್ಕೊಂಡು ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಏನಾದರೂ ಜಿಲ್ಲಾಡಳಿತ ಸರಿಯಾದ ಸ್ಪಂದನೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದೆ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮ ಗ್ರಾಮಸ್ಥರ ಒಪ್ಪಿಗೆ ಮೇರೆಗೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿಗಳನ್ನ ಬಾಯ್ಕಟ್ ಮಾಡ್ತೀವಿ. ಯಾವುದೇ ಮತದಾನ ಮಾಡಲ್ಲ. ಯಾಕಂದ್ರೆ ನಾವು ಬದುಕಕ್ಕೆ ಆಗಲ್ಲ, ಓಟ್ ಹಾಕಿ ಏನು ಪ್ರಯೋಜನ? ಈಗ MLA ಅವ್ರಿಗೆ ಓಟ್ ಹಾಕಿದ್ವಿ, MP ಅವ್ರಿಗೆ ಓಟ್ ಹಾಕಿದ್ವಿ. ಯಾಕೆ ಮೀಡಿಯಾದಲ್ಲಿ ಅವರೆಲ್ಲ ನೋಡಲ್ವಾ ಅಲ್ವಾ? ನಮ್ಮ ಓಟ್ ತಗೊಂಡವ್ರು MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ. ಯಾಕೆ ಜನ ಬೇಡವಾ? ಏನು ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ನಾವು ಗ್ರಾಮಸ್ಥರಾಗ್ಬೋದು, ವೋಟರ್ಸ್ ಮಾತ್ರ ಕಾಣಿಸ್ತೀವಿ ಅವ್ರಿಗೆ? ಏನು ಅವ್ರಿಗೆ ಹೋಗಿ ಅವ್ರಿಗೂ ಸಹಿತ ಏನು ಅನಿಲ್ ಕುಮಾರ್ಗೂ ಮನವಿ ಮಾಡಿದ್ವಿ, ಏನು MP ಅವ್ರಿಗೆ ನಾವು ಮನವಿ ಮಾಡಿಲ್ಲ. ಮತ್ತೆ ನಮ್ಮ MLA ಅವರು ಪತ್ತೂರು ಮಂಜಣ್ಣವ್ರಿಗೂ ನಾವು ಹೇಳಿದ್ವಿ, ಇಲ್ಲೇ DC ಆಫೀಸಲ್ಲಿ ಹೇಳಿದ್ವಿ. ಆದರೆ ಯಾವುದೇ ಕಿಮ್ಮತ್ತಿಲ್ಲ ಎಲ್ಲ ಇವ್ರು ಕುಮ್ಮಕ್ಕೆಲ್ಲ ಐತೆ ಅಂದರೆ ಎಲ್ಲ ಗಣಿತನಿಗಳು. ಇವ್ರಿಗೆ ಒಬ್ಬರು ಬದುಕೋದು ಮುಖ್ಯ, ಊರೂರು ಹಾಳಾಗೋದ್ರೂ ಪರವಾಗಿಲ್ಲ, ಯುವಕರು ಎಲ್ಲಾದ್ರೂ ಹೋಗ್ಬೇಕು. ಹಿಂದೆಲ್ಲ ನಾವು ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ಬೇಕು ನಾವು ಬೆಂಗಳೂರಿಗೆ ಎಲ್ಲ. ಯಾಕಂದ್ರೆ ವ್ಯವಸಾಯಗಾರರು ಈ ವಾಚ್ಮ್ಯಾನ್ ಕೆಲಸಕ್ಕೆ ಹೋಗೋದು, ಇಲ್ಲ ಕಂಪ್ನಿಗಳಂದ್ರೆ ವಾಚ್ಮ್ಯಾನ್ ಆಗಿ ನಿಂತ್ಕೊಬೇಕು. ಈ ಥರ ಪರಿಸ್ಥಿತಿ ಬಂದೈತೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಆಸ್ಪದ ಕೊಡ್ಬಾರ್ದು. ಯಾಕಂದ್ರೆ ನಾವು ಯಾವುದೇ ಥರ ಮತ ಬಹಿಷ್ಕಾರ ಮಾಡ್ತೀವಿ, ಇಲ್ಲಾಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಇಲ್ಲವಂದ್ರೆ ಡೈರೆಕ್ಟಾಗಿ ಬೆಂಗಳೂರಿಗೆ ವಿಧಾನಸೌಧ ಚಲೋ ಹಾಕ್ಕೊಂಡು ಅಲ್ಲಿಗೂ ಹೋಗೋ ಧೈರ್ಯ ಇದೆ ನಮ್ಗೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾವು ಬದುಕಬೇಕಾದ್ರೆ ಏನಾದರೂ ಮಾಡು ಇಲ್ಲ ಮಡಿ ಅನ್ನೋ ಪೊಸಿಷನ್ ಬಂದಿದೆ. ಯಾಕಂದ್ರೆ ಈಗ ಈ ಸೊಪ್ಪು ಮೇಲೆ ಇಷ್ಟು ದೂರ ಬಂದಿದೆ ಅಂದ್ರೆ ನಮ್ಮ ಮಕ್ಕಳು ಈಗ ಆ ಗಾಳಿನ ಉಸಿರಾಡ್ತವೆ. ಆ ಸ್ಲರಿಗೆ ಬಂದು ಒಳಕೋದ್ರೆ ಶ್ವಾಸಕೋಶ ತೊಂದರೆ ಬರುತ್ತೆ, ಹಾರ್ಟ್ ಅಟ್ಯಾಕ್ಗಳಾಗ್ತವೆ. ಇದೆಲ್ಲ ಆಗಿದಾವೆ, ಹಾರ್ಟ್ ಅಟ್ಯಾಕ್ ನಮ್ಮೂರಲ್ಲಿ ಆಗಿದ್ದಾವೆ. ನಮಗೆ ಅವೆಲ್ಲ ಅರಿವಿಲ್ಲ, ಅವೆಲ್ಲ ಮಾಹಿತಿ ತಗೊಂಡು ಬರ್ಬೇಕಾಗಿತ್ತು. ನೀನು ಏನೇ ತಗೊಂಡು ಬಂದ್ರು ಇವ್ರು ಏನು ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ಈ ಒಂದು ಹೋರಾಟ ಮಾಡ್ತಾ ಇದ್ವಿ ನಾವು. DC ಅವ್ರು ಬರಗಂಟ